ವೀಕ್ಷಕರೇ, ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ, ಖಂಡಿತ 100% ರದ್ದಾಗತ್ತೆ. ಸೊ ಎಚ್ಚರಿಕೆ ಇಂದಿರಿ. ಇಲ್ಲಿ ನೋಡಿ, BPL ರೇಷನ್ಸ್ ಕಾರ್ಡ್ಗಳನ್ನ ಇಲ್ಲಿ ರಾಜ್ಯ ಸರ್ಕಾರ ರದ್ದು ಮಾಡ್ತಾ ಇರುವಂತದ್ದು. ಸುಮಾರು 12 ಲಕ್ಷಕ್ಕಿಂತ ಹೆಚ್ಚಿನ BPL ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡಲಾಗ್ತಾ ಇದೆ. ಒಂದೇ ದಿನದಲ್ಲಿ 22,000ಕ್ಕಿಂತ ಹೆಚ್ಚಿನ BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದಾರನು ಕೂಡ. ಸೊ ಹಾಗಾದ್ರೆ ಈ ಒಂದು BPL ರೇಷನ್ಸ್ ಕಾರ್ಡ್ಗಳನ್ನ ಯಾಕೆ ರದ್ದು ಮಾಡ್ತಾ ಇದ್ದಾರೆ? ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗಿದೆ ಇಲ್ವಾ ಅನ್ನುವಂಥದ್ದನ್ನ ಚೆಕ್ ಮಾಡೋದು ಹೇಗೆ? ಹಾಗಾದ್ರೆ ಇಲ್ಲಿ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. KH ಮುನಿಯಪ್ಪನವರು ಏನು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ನಡೀತಾ ಇರೋದಾದ್ರೂ ಏನು ಇದು ಹೀಗೆ ಯಾಕೆ ಮಾಡ್ತಾ ಇದ್ದಾರೆ ಇವರು? ಇದುವರೆಗೂ ಕೂಡ ಈ ರೀತಿ BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡೇ ಇದ್ದಿದ್ದಿಲ್ಲ, ಯಾವ ಸರ್ಕಾರ ಬಂದರೂ ಸಹಿತ ರದ್ದು ಮಾಡಿದ್ದಿಲ್ಲ. ಸೊ ಈಗ ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಸಾಕಷ್ಟು BPL ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡಲಾಗ್ತಾ ಇದೆ. APL ರೇಷನ್ ಕಾರ್ಡ್ಗಳನ್ನ ಕೂಡ ರದ್ದು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ BPL ರೇಷನ್ಸ್ ಕಾರ್ಡ್ಗಳಿಗೆ ಯಾರು ಅರ್ಹರಿಲ್ಲ, ಯಾರು APLಗೆ ಅರ್ಹರಿರ್ತಾರೆ ಅವರು BPL ರೇಷನ್ಸ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರ್ತಾರೆ ನೋಡಿ. ಸೊ ಅವರನ್ನ ಕನ್ವರ್ಟ್ ಮಾಡ್ತಾ ಇರುವಂಥದ್ದು APLಗೆ, BPL ದಿಂದ APLಗೆ ಜಂಪ್ ಮಾಡಿಸ್ತಾರೆ. ಸೊ ಈ BPL ಹಾಗೂ APLಗೆ ಒಂದು ನೀವು ಇಲ್ಲಪ್ಪ ಅಂದ್ರೆ ನಿಮ್ಮ ಒಂದು ರೇಷನ್ಸ್ ಕಾರ್ಡ್ಗಳೇ ರದ್ದಾಗಿಬಿಡುತ್ತೆ ಡೈರೆಕ್ಟ್ ಆಗಿ. ಸೊ ಈ ರೀತಿ 12 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳ ರೇಷನ್ ಕಾರ್ಡ್ ರದ್ದಾಗಿರುವಂತದ್ದು. ಒಂದೇ ಜಿಲ್ಲೆಯಲ್ಲಿ ಒಂದೇ ದಿನದಲ್ಲಿ 22,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳ BPL ರೇಷನ್ ಕಾರ್ಡ್ ಕೂಡ ರದ್ದಾಗಿರುವಂತದ್ದು. ಸೊ ಇದು ಯಾವ ಜಿಲ್ಲೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೇನೆ ಮುಂದೆ. ಸೊ ಈಗ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರುವಂತಹ ಒಂದು ಫಲಾನುಭವಿಗಳ BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲಾಗಿದೆ ವೀಕ್ಷಕರೇ. ಸೊ ಈಗಾಗಲೇ ಬಹಳಷ್ಟು ಒಂದು ಗೌರ್ಮೆಂಟ್ ಜಾಬ್ಸ್ ಗಳನ್ನ ಹೊಂದಿರುವಂತಹ ಫಲಾನುಭವಿಗಳನ್ನ ಕೂಡ ರದ್ದು ಮಾಡಲಾಗ್ತಾ ಇದೆ. ಸೊ ಈಗಾಗಲೇ ಬಿಜೆಪಿನವರು ಕೂಡ ಅಶೋಕ್ನವರು ಕೂಡ ಹೇಳ್ತಾ ಇರುವಂತದ್ದು, ಸೊ ಈ ರೀತಿ ಹಿಂದೆ ಎಂದು ನಡೆದಿದ್ದಿಲ್ಲ. ಈಗ ಈ ಒಂದು ಸರ್ಕಾರ ತಮ್ಮ ಒಂದು ಹಣ ಇರಲಿಲ್ಲ ಕಾರಣಕ್ಕಾಗಿ, ತಮ್ಮ ಹತ್ರ ಒಂದು ಅಮೌಂಟ್ ಇರಲದಕ್ಕ ಕಾರಣಕ್ಕಾಗಿ ಸೊ ಈ ರೀತಿ ಮಾಡ್ತಾ ಇದೆ. ಮೊದಲು ಎಲೆಕ್ಷನ್ಗೋಸ್ಕರ ಹೇಳಿಕೆಯನ್ನು ಕೊಟ್ಬಿಟ್ಟು, ಮೊದಲು ಎಲೆಕ್ಷನ್ಗೋಸ್ಕರ ಈಗಾಗಲೇ ಒಂದು ಆಯ್ಕೆ ಆಗಬೇಕಪ್ಪ ನಾವು ಅಂತ ಹೇಳಿಗೋಸ್ಕರ ಈ ರೀತಿ ಸುಳ್ಳು ಭರವಸೆಯನ್ನು ಕೊಟ್ಬಿಟ್ಟು ಈಗ ಒಂದೊಂದು ಕಂತು ಹಾಕ್ತಾರೆ, ಒಂದೊಂದು ಕಂತು ಇಲ್ಲ. ಸೊ ಈ ರೀತಿ ಮಾಡ್ತಿದ್ದಾರೆ. ಹಾಗಾದ್ರೆ ವೀಕ್ಷಕರೇ, ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುವಂತಹ ಚಾನ್ಸಸ್ ಇದೆ. ಎಚ್ಚರಿಕೆ ಇಂದಿರಿ. ನಿಮ್ಮ BPL ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವೋ ಪ್ರತಿ ಒಂದು ವಾರದಲ್ಲಿ 2 ಸಾರಿ ಆದರೂ ಚೆಕ್ ಮಾಡ್ಕೋತಾ ಇರಿ. ಯಾಕಂದ್ರೆ ನಿಮ್ಮ ಒಂದು ತಾಂತ್ರಿಕ ದೋಷದಿಂದ ಏನಾದರೂ ನಿಮ್ಮ ಒಂದು BPL ರೇಷನ್ ಕಾರ್ಡ್ಗಳಲ್ಲಿ ಫೇಕ್ ಮಾಹಿತಿ ಕಂಡು ಬಂದಿದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಡೈರೆಕ್ಟ್ ಔಟ್ ಆಗಿಬಿಡತ್ತೆ. ಸೊ ಅದಕ್ಕೋಸ್ಕರ ಚೆಕ್ ಮಾಡ್ತಾ ಇರಿ. ಸೊ ಈಗಾಗಲೇ ವೀಕ್ಷಕರೇ 12 ಲಕ್ಷಕ್ಕಿಂತ ಹೇಳಿದ್ನಲ್ಲ ಹೆಚ್ಚಿನ ಫಲಾನುಭವಿಗಳ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದ್ದಾರೆ. ಇಲ್ಲಿ ಬಿಜೆಪಿನವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇವರು ಏನ್ ಮಾಡ್ತಾ ಇದ್ದಾರೆ, ಈ ರೀತಿಯಾಗಿ ಸುಳ್ಳು ಭರವಸೆಯನ್ನ ಕೊಟ್ಬಿಟ್ಟು ಈಗ ಇವರ ಹತ್ರ ಅಮೌಂಟ್ ಇಲ್ಲ, ಹಣ ಇಲ್ಲ, ಅದಕ್ಕೋಸ್ಕರ ಈ ರೀತಿ BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿಬಿಟ್ರೆ, APL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿಬಿಟ್ರೆ ಸೊ ಇವರಿಗೆ ಇಲ್ಲಂದ್ರೂ ಒಂದು ಕಂತಿನಲ್ಲಿ 12 ಒಂದು 11 ಕೋಟಿ ಆದರೂ ಉಳಿಯತ್ತಂತೆ. ಸೊ ಅಷ್ಟೊಂದು ಅಮೌಂಟು ಉಳಿಯತ್ತಂತೆ. ನೋಡೋಣ ವೀಕ್ಷಕರೇ, ಸೊ ಈ ರೀತಿ ಒಂದು ಅಮೌಂಟ್ ಉಳಿಯುವಂಥ ಕಾರಣಕ್ಕಾಗಿ ನಿಮ್ಮ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರಂತೆ, BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರಂತೆ. ಬಿಜೆಪಿನವರಿಂದ ಬರ್ತಾ ಇರುವಂತಹ ಮಾಹಿತಿ. ಇಲ್ಲಿ ನೋಡಿ, ಹೇಗೆ ಅನ್ಸುತ್ತೆ ನೀವೇ ವಿಚಾರ ಮಾಡಿ ಒಂದು ಸ್ವಲ್ಪ. ಈ ರೀತಿ ಹಿಂದೆ ಎಂದು ಆಗಿದ್ದಿಲ್ಲ, ಆದರೆ BPL ರೇಷನ್ಸ್ ಕಾರ್ಡ್ಗಳು ಇಷ್ಟೊಂದು ರದ್ದು ಆಗ್ತಾ ಇರಲಿಲ್ಲ. ಆದರೆ ಈಗ ಪ್ರತಿ ದಿನನೂ ಕೂಡ ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿರುವಂತಹ, ಪ್ರತಿ ಗ್ರಾಮದಲ್ಲಿ, ಪ್ರತಿ ಹಳ್ಳಿಯಲ್ಲಿರುವಂತಹ ಒಂದು ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳು ಕೂಡ ರದ್ದಾಗ್ತಾ ಇರುವಂಥದ್ದು. ಪ್ರತಿದಿನ ಚೆಕ್ ಮಾಡಿದ್ರೆ ಪ್ರತಿದಿನ ಕಾಣ್ತವೆ. ಸೊ ನಿಮ್ಮ ಊರಿನಲ್ಲಿನೇ ನಿಮ್ಮ ಮನೆ ಪಕ್ಕದವ್ರದ್ದು ಕೂಡ ರದ್ದಾಗ್ಬೋದು. ಆ ರೀತಿ ಈಗಾಗಲೇ ರದ್ದು ಆಗ್ತಾ ಇದೆ. ಏನು ಸದ್ದಿಲ್ಲದೆ ರದ್ದು ಆಗ್ತಾ ಇರುವಂತದ್ದು ವೀಕ್ಷಕರೇ. ಸೊ ಅಂತಹ ಪರಿಸ್ಥಿತಿ ನಮ್ಮ ರಾಜ್ಯ ಸರ್ಕಾರಕ್ಕೆ, ಒಂದು ರಾಜ್ಯದಲ್ಲಿ ಬಂದಿರುವಂತದ್ದು. ಸೊ ಈಗಾಗಲೇ BPL ರೇಷನ್ಸ್ ಕಾರ್ಡ್ ದಿಂದನೇ ರಾಜ್ಯ ಸರ್ಕಾರಕ್ಕೆ ಹೊಡೆತ ಬೀಳ್ತಾ ಇರುವಂತದ್ದು. ಈಗಾಗಲೇ ಒಂದು 80% ಅಂದ್ರೆ ನಮ್ಮಲ್ಲಿ ಬಡ ಜನರು ಎಷ್ಟಿದ್ದಾರೆ ಅಂದ್ರೆ 50% ಇದ್ದಾರೆ, 50 ಅಥವಾ 70% ಇದ್ದಾರೆ ಅಂತ ಅನ್ಕೊಳ್ಳಿ. ಸೊ ಒಂದು 70 ಅಲ್ಲ, ಈಗ 90 ಅಥವಾ 92% BPL ಹಾಗೂ APL ರೇಷನ್ಸ್ ಕಾರ್ಡ್ಗಳನ್ನ ಹೊಂದಿದಾರಂತೆ ನಮ್ಮ ರಾಜ್ಯದಲ್ಲಿ. ಸೊ ಹಾಗಾದ್ರೆ ಒಂದು 20% ಆದ್ರೂ ಫಲಾನುಭವಿಗಳು ಹೆಚ್ಚಿನ ಒಂದು BPL ಹಾಗೂ APL ರೇಷನ್ ಕಾರ್ಡ್ಗಳನ್ನ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಹೊಂದಿದಾರಂತೆ. ಸೊ ಅವರೆಲ್ಲರನ್ನೂ ಕೂಡ ತೆಗೆದಾಕ್ತಾ ಇದ್ದಾರೆ. ಅದ್ರ ಜೊತೆಗೇನೆ ಒರಿಜಿನಲ್ ಫಲಾನುಭವಿಗಳನ್ನು ಕೂಡ ತೆಗೆದಾಕಿಬಿಟ್ರೆ ಏನು ಗತಿ ಹೇಳಿ? ಸೊ ಅವರಿಗೆ ತಿನ್ಲಿಕ್ಕೂ ಕೂಡ ಒಂದು ಪರಿಸ್ಥಿತಿ ಪರದಾಡ್ತಾ ಇರ್ತಾರೆ, ದಿನಕ್ಕೆ ದುಡಿದು ತಿಂತಾ ಇರ್ತಾರೆ. ಸೊ ಇಲ್ಲಿ ಸಿಗ್ತಾ ಇರುವಂತಹ ಅಕ್ಕಿನೂ ಕೂಡ ಕಸ್ಕೊಂಡು ಬಿಟ್ರೆ ಸೊ ಬಹಳಷ್ಟು ಪ್ರಾಬ್ಲಮ್ ಆಗಿಬಿಡತ್ತೆ. ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಅನ್ನುವಂಥದ್ದನ್ನೇ ಗೊತ್ತಾಗ್ತಾ ಇಲ್ಲ ಇಲ್ಲಿ ಎಲ್ಲರಿಗೂ ಕೂಡ. ಸೊ ಜನರು ತುಂಬಾನೇ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಸೊ ಆ ರೀತಿ ಈಗ ಪರಿಸ್ಥಿತಿಗೆ ಬಂದುಬಿಟ್ಟಿರುವಂಥದ್ದು. ಸೊ ಈ ಒಂದು ಗೃಹಲಕ್ಷ್ಮಿನೂ ಕೂಡ ಸ್ಟಾಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಅಮೌಂಟ್ ಹಾಕ್ತಾ ಇಲ್ಲ, ಸ್ಪೀಡಾಗಿ ಅತಿ ಸ್ಲೋ ಆಗಿನೇ ಹಾಕ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಅನ್ನಭಾಗ್ಯದಲ್ಲಿ ಒಂದಷ್ಟು
ಒಂದಿಷ್ಟು ಒಂದು ಚೇಂಜಸ್ಗಳನ್ನು ಕೂಡ ಮಾಡಿದ್ರು, ಪದಾರ್ಥಗಳನ್ನು ಕೊಡ್ತೇವೆ ಅಂತ ಹೇಳಿದ್ರು, ಭರವಸೆಯನ್ನು ಕೊಡ್ತೇವೆ ಅಂತ ಹೇಳಿ KH ಮುನಿಯಪ್ಪನವರು. ಸೊ ಈಗ ಮತ್ತೆ ಆ ಒಂದು ಹೇಳಿಕೆಯನ್ನು ವಾಪಸ್ ತೆಗೆದುಕೊಂಡು ಈಗ ಮತ್ತೆ ಹಣವನ್ನೇ ಕೊಡ್ತೇವೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಇಲ್ಲಿ ರಾಜ್ಯ ಸರ್ಕಾರ. ಸೊ ಈಗಾಗಲೇ ನಿಮಗೆ ಎಷ್ಟು ಅಮೌಂಟ್ ಬಂದಿತ್ತು, ₹170 ಸಿಗ್ತಾ ಇತ್ತಲ್ವಾ. ಸೊ ಅದೇ ರೀತಿಯೂ ಇನ್ಮೇಲಿಂದ ಸಿಗ್ತಾ ಹೋಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಸದಸ್ಯರು ಇರ್ತೀರ ಸೊ ಅಷ್ಟೆಲ್ಲರದ್ದು ಕೂಡ ಅಮೌಂಟ್ ಸಿಗ್ತಾ ಇರುತ್ತೆ. ಇಲ್ಲಿ ಮುಖ್ಯವಾಗಿ BPL ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡಲಿಕ್ಕೆ ಜನರಿಗೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ, ಇಲ್ಲಿ 1,20,000ಕ್ಕಿಂತ ಕೆಳಗೆ ನಿಮ್ಮ ವಾರ್ಷಿಕ ಆದಾಯ ಇರಬೇಕಂತ ಹೇಳಿದಾರಲ್ವಾ. ಸೊ ಆದರೆ ನೀವು ಇಲ್ಲಿ ಕೇಳಿ, ನಿಮ್ಮ ಮುಖ್ಯಸ್ಥೆಯದಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರ ಅಮೌಂಟ್ಗಳನ್ನು ಕೂಡಿಸಿ, ಹಣವನ್ನು ಕೂಡಿಸಿ 1,20,000ಕ್ಕಿಂತ ಹೆಚ್ಚಿನ ವಾರ್ಷಿಕ ಆದಾಯ ಇರಬಾರ್ದಂತೆ ರೂಲ್ಸ್ ತರ್ತಾ ಇರುವಂಥದ್ದು. ಸೊ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಫಲಾನುಭವಿಗಳ ಸದಸ್ಯರ ವಾರ್ಷಿಕ ಆದಾಯವನ್ನು ಲೆಕ್ಕಾಚಾರ ಮಾಡಿದ್ರೆ 1,20,000ಕ್ಕಿಂತ ಹೆಚ್ಚಿನ ಅಮೌಂಟ್ ಆಗತ್ತೆ. ಸೊ ಆಗ ನಿಮಗೆ ಖಂಡಿತ ಹೊಡೆದ ಬೀಳುತ್ತೆ. ಇದು ಜನರಿಗೆ ಆಗ್ತಾ ಇಲ್ಲ, ಈ ರೂಲ್ಸ್ ತೆಗಿಬೇಡಿ, ಈ ರೀತಿ ರೂಲ್ಸ್ ತರಬೇಡಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಇಲ್ಲಿ KH ಮುನಿಯಪ್ಪನವರು. ಸೊ ಹಾಗಾದ್ರೆ ವೀಕ್ಷಕರೇ, ನೀವು ಬಹಳಷ್ಟು ಎಚ್ಚರದಿಂದ ಇರಬೇಕಾಗತ್ತೆ. ಸೊ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು, BPL ರೇಷನ್ ಕಾರ್ಡ್ಗಳು ರದ್ದು ಆಗ್ತಾ ಇರುವಂಥದ್ದು, ಸಿಗ್ತಾ ಇರುವಂಥದ್ದು. ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ಯಾವಾಗ ರದ್ದು ಆಗ್ತದೆ ಅಂತ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ BPL ರೇಷನ್ ಕಾರ್ಡ್ಗಳನ್ನು ವಾರದಲ್ಲಿ 2 ಸಾರಿ ಆದರೂ ಚೆಕ್ ಮಾಡ್ಕೋತಾ ಇರಿ. ಸೊ ಬೇಕಾದರೆ ಆ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದರ ಪ್ರಕಾರ ನೀವು ಕೆಲಸ ಮಾಡಿದ್ದಾದ್ರೆ ನಿಮ್ಮ ಮೊಬೈಲ್ನಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಯಾವ ರೀತಿಯಾಗಿ ನಿಮ್ಮ BPL ರೇಷನ್ ಕಾರ್ಡ್ಗಳು ರದ್ದು ಆಗ್ತಾ ಇದ್ದೇವೆ ಅನ್ನುವಂಥದ್ದು. ನಿಮ್ಮ ಊರಿನಲ್ಲಿ ಇರುವಂತಹ ಎಲ್ಲರ ಹೆಸರು ಕೂಡ ಅಲ್ಲಿ ಸಿಗುತ್ತೆ. ಸೊ ಅಲ್ಲಿಂದ ಚೆಕ್ ಮಾಡ್ಕೋಬಹುದು ವೀಕ್ಷಕರೇ. ಸೊ ಅದೇ ರೀತಿಯಾಗಿ KH ಮುನಿಯಪ್ಪನವರು ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಬಹಳಷ್ಟು ಜನರ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ಲಿಕ್ಕತ್ತಾರೆ. ಸೊ ಯಾಕಂದ್ರೆ ಅವಷ್ಟು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಹೊಂದಿರುವಂತಹ ಫಲಾನುಭವಿಗಳ ಡಾಕ್ಯುಮೆಂಟ್ಸ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೆಂಗಳೂರು ನಗರದಲ್ಲಿ 22,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳ ರೇಷನ್ ಕಾರ್ಡ್ಗಳನ್ನು ಒಂದೇ ದಿನದಲ್ಲಿ ರದ್ದು ಮಾಡಿರುವಂಥದ್ದು ಆಹಾರ ಇಲಾಖೆ. ಯಾಕಂದ್ರೆ CM ಅವರು ಬಹಳಷ್ಟು ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಅಲ್ಲಿರುವಂತಹ ಫಲಾನುಭವಿಗಳು ಪ್ರತಿಯೊಬ್ಬರು ಕೂಡ ಹೆಚ್ಚಾಗಿ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರುವಂತಹ ಫಲಾನುಭವಿಗಳಾಗಿರ್ತಾರೆ. ಸೊ ಅದಕ್ಕೋಸ್ಕರ ಅವರ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದೀವಿ. ಯಾರು ದುಡಿಮೆ ಮಾಡ್ಲಿಕ್ಕಂತೂ ಹೋಗಿರ್ತಾರೆ, ಸೊ ಅವ್ರದ್ದೇನು ರದ್ದು ಮಾಡ್ತಾ ಇಲ್ಲ. ಯಾಕಂದರೆ ಅವರು ಬಿಲೋ ಪವರ್ಟಿ ಲೈನ್ಗೆ ಅರ್ಹರಿರ್ತಾರೆ, ಯಾಕಂದರೆ BPL ರೇಷನ್ ಕಾರ್ಡ್ಗಳಿಗೆ ಅರ್ಹರಿರ್ತಾರೆ, ಅವ್ರದ್ದೇನು ರದ್ದು ಮಾಡಲ್ಲ. ಆದರೆ ಉಳಿದವೆಲ್ಲ ಫಲಾನುಭವಿಗಳ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿರ್ಬೋದು ವೀಕ್ಷಕರೇ. ಇಲ್ಲಿ ಜಿಲ್ಲೆ ಅಂತ ಏನು ನೋಡ್ತಾ ಇಲ್ಲ, ಹೆಚ್ಚಿನ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಫೇಕ್ ಡಾಕ್ಯುಮೆಂಟ್ಸ್ ಹೊಂದಿರ್ತಾರೆ ನೋಡಿ. ಸೊ ಅವರಷ್ಟ ತಿಳಿಸ್ಕೊಡ್ತಾ ಇದ್ದಾರೆ. ಆದರೆ ಉಳಿದ ಎಲ್ಲ ಪ್ರತಿಯೊಂದು ಜಿಲ್ಲೆದಲ್ಲಿನೂ ಕೂಡ ಈ ರೀತಿ ರದ್ದು ಮಾಡ್ತಾನೆ ಇರುವಂಥದ್ದು. ಪ್ರತಿ ಜಿಲ್ಲೆಯಲ್ಲೂ ಕೂಡ ಸಿಗ್ತಾ ಇದ್ದಾರೆ, ಪ್ರತಿ ತಾಲೂಕಿನಲ್ಲೂ ಕೂಡ ಸಿಗ್ತಾ ಇದ್ದಾರೆ. ಸೊ ಆ ರೀತಿ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ವರ್ಕ್ ಆಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ 4 ವೀಲರ್ ವಾಹನಗಳನ್ನು ಯಾರು ಹೊಂದಿರ್ತೀರಾ, ವೈಟ್ ಬೋರ್ಡ್ ಕಾರು, ಯೆಲ್ಲೋ ಬೋರ್ಡ್ ಕಾರ್ ಅಂತ ಎರಡಿರುತ್ತೆ. ಸೊ ಅದರ ಮಧ್ಯೆ ಇರುವಂತಹ ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರಬೇಕು ವೀಕ್ಷಕರೇ. ಯಾಕಂದ್ರೆ ಮುಖ್ಯವಾಗಿ ವೈಟ್ ಬೋರ್ಡ್ ಕಾರ್ ಅಂದ್ರೆ ನಿಮ್ಮ ಮನೆ ಬಳಕೆಗೋಸ್ಕರ ಬಳಸ್ತಾ ಇರ್ತೀರಾ, ಯೆಲ್ಲೋ ಬೋರ್ಡ್ ಕಾರ್ ಅಂದ್ರೆ ನೀವು ದಿನನಿತ್ಯದ ಉದ್ಯೋಗಕ್ಕೋಸ್ಕರ ಬಳಸ್ತಾ ಇರ್ತೀರಾ. ಇದು ನಾರ್ಮಲಿ ನಿಮ್ಗೆ ಗೊತ್ತಿರ್ಬೋದು. ಆದರೆ ಇಲ್ಲಿ ಕೇಳಿ, ಯೆಲ್ಲೋ ಬೋರ್ಡ್ ಕಾರನ್ನು ತಗೋತಾ ಇರ್ತೀರಾ ನಿಮ್ಮ ದಿನನಿತ್ಯದ ಉಪಯೋಗಕ್ಕೋಸ್ಕರ ನೀವು ಅಂದರೆ ನೀವು ಏನು ಕೆಲಸವನ್ನು ಮಾಡಲಿಕ್ಕೆ ತೆಗೆದುಕೊಂಡಿರ್ತೀರಾ. ಓಕೆ, ಸೊ ಕೆಲಸವನ್ನು ಮಾಡಲಿಕ್ಕೆ ತೆಗೆದುಕೊಂಡಿರುವಂತಹ ಸಂದರ್ಭದಲ್ಲಿ ನೀವು ಏನು ಮಾಡ್ತೀರಾ, ಮೆನ್ಷನ್ ಮಾಡುವಾಗ ಸಾರಿಗೆ ಇಲಾಖೆಯಲ್ಲಿ ನೋಂದಣಿ ಮಾಡ್ಕೋವಾಗ ಸೊ ನೀವು ವೈಟ್ ಬೋರ್ಡ್ ಕಾರ್ ಅಂತ ಏನಾದರೂ ಬರ್ಸಿದ್ದೆ ಆದರೆ ನಿಮ್ಮ BPL ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಎಚ್ಚರಿಕೆಯಿಂದ ಮೆನ್ಷನ್ ಮಾಡಿ. ಅದೇ ರೀತಿಯಾಗಿ IT ರಿಟರ್ನ್ಸ್ ಕೂಡ ನಿಮ್ಗೆ ಗೊತ್ತಿರ್ಬೋದು. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಕೂಡ 16,000 ಹೆಚ್ಚಿನ ಫಲಾನುಭವಿಗಳು ಕೂಡ ರದ್ದಾಗ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಹೆಚ್ಚಿನ IT ರಿಟರ್ನ್ಸ್, ಆದಾಯ ತೆರಿಗೆಯನ್ನು, ಟ್ಯಾಕ್ಸ್ ಪೇಯರನ್ನು ಮಾಡ್ತಾ ಇರುವಂತಹ ಫಲಾನುಭವಿಗಳನ್ನ ಕೂಡ ಇದೀಗ ಆಹಾರ ಇಲಾಖೆ ತೆಗೆದಾಕ್ತಾ ಇರುವಂಥದ್ದು. ಸದ್ಯಕ್ಕಂತೂ ಇಷ್ಟು ಮಾಹಿತಿ ಬಂದಿದೆ ವೀಕ್ಷಕರ. ಸೊ ಎಚ್ಚರಿಕೆ ಇಂದಿರಿ. ಸೊ ಡಿಸ್ಕ್ರಿಪ್ಷನ್ ಕೊಟ್ಟಿರುವಂತಹ ಲಿಂಕ್ ಮುಖಾಂತರ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ಲೋ ಅನ್ನೋದನ್ನ ನೀವೇ ಸ್ವತಃ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ನಲ್ಲಿ. ಸೊ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.